ಯಾವುದು ದೇವರ ಕೆಲಸ? ಕೆಂಗಲ್ ಹನುಮಂತಯ್ಯನವರಿಗೆ ಅವಮಾನ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ಸಿನ ನೀತಿ. ಇದರ ವಿರುದ್ಧವಾಗಿ ಈಗಾಗಲೇ ಕಾಂಗ್ರೆಸ್ ಅವರು ಡಿ ಕೆ ಶಿವಕುಮಾರ್ ಏನು ಹೇಳಿದ್ದಾರೆ, ಹಂಗೆ ಘಟನೆನೇ ನಡೆದಿಲ್ಲ ಅಂತ. ಪ್ರಿಯಾಂಕಾ ಖರ್ಗೆ ಅವರು ಏನು ಹೇಳಿದ್ದಾರೆ, FSLI ರಿಪೋರ್ಟ್ ಹಿಂಗೆ ಬರುತ್ತೆ ನೋಡಿ ಅಂತ ಹೇಳಿದ್ದಾರೆ. ಅಂದರೆ ಇದನ್ನು ಕೇಸನ್ನು ಇಷ್ಟೆಲ್ಲ ಮಾಧ್ಯಮದಲ್ಲಿ ಬಂದ ಮೇಲೂ ಕೂಡ ಇದನ್ನು ಮುಚ್ಚಾಕಕ್ಕೆ ಮಾಡ್ತಾ ಇದ್ದಾರೆ. ಅಂದರೆ ಇವರೆಷ್ಟು ಬಂಡ್ರಿದ್ದಾರೆ, ದೇಶದ್ರೋಹಿಗಳಿಗೆ ರಕ್ಷಣೆ ಮಾಡ್ತಾ ಇದ್ದಾರೆ. ಅದ್ರ ವಿರುದ್ಧ ರಾಜ್ಯಪಾಲರನ್ನ ಸಂಜೆನೂ ಕೂಡ ನಾವು ಭೇಟಿ ಮಾಡ್ತೀರಿ. ಈಗ ಮನವಿ ಸಲ್ಲಿಸಿದ್ರಿ. ನಮ್ಮ ಹೋರಾಟ ಈ ದೇಶ ದ್ರೋಹಿಗಳಿಗೆ ಬೆಂಬಲ ಮಾಡ್ತಾ ಇರೋವಂಥ ಕಾಂಗ್ರೆಸ್ಸನ್ನು ಕಿತ್ತೊಗಿಬೇಕು ಅನ್ನೋ ಒಂದು ಮಾತನ್ನು ನಾವು ಗೌರವಾನ್ವಿತ ರಾಜ್ಯಪಾಲರಿಗೆ ಹೇಳ್ತೀರಿ. ಅದೇ ರೀತಿ ರಾಜ್ಯ ಜನತೆಗೆ ವಿನಂತಿ ಮಾಡ್ತೀನಿ. ಇದೆಲ್ಲ ತಾವು ನೋಡ್ತಾ ಇದ್ದೀರಾ, ಎಲ್ಲ ಚಾನಲಲ್ಲೂ ಬಂದಿದೆ, ಎಲ್ಲ ಪತ್ರಿಕೆಯಲ್ಲೂ ಬಂದಿದೆ. ಇಷ್ಟಿದ್ರೂ ಅವರು ಅಲ್ಪಸಂಖ್ಯಾತರನ್ನು ಅತಿಯಾದ ಓಲೈಕೆ ಮಾಡ್ತಾ ಇದ್ದಾರೆ. ರಾಜ್ಯ ಜನ ದಯವಿಟ್ಟು ಇನ್ನು ಮುಂದೆ ಆದರೂ ಎಚ್ಚರಿಕೆ ಇರಿ. ಇವರು ಹಿಂದೂಗಳ ವಿರೋಧಿ ಸರ್ಕಾರ, ಹಿಂದೂಗಳಿಗೆ ದಮನ ಮಾಡ್ತಾರೆ, ಹಿಂದೂಗಳನ್ನು ಎರಡನೇ ದರ್ಜೆಯ ನಾಗರಿಕರ ಥರ ನೋಡ್ತಾರೆ. ಇದನ್ನು ಎಚ್ಚರಿಕೆಯಿಂದ ಗಮನಿಸಬೇಕು. ಈ ಕಾಂಗ್ರೆಸ್ಗೆ ಸರಿಯಾದ ಪಾಠವನ್ನು ಮುಂದಿನ ದಿನಗಳಲ್ಲಿ ಕಲಿಸ್ಬೇಕು. ಈ ದೇಶಕ್ಕೆ ಮೋದಿ ಒಬ್ಬರೇ ಪರ್ಯಾಯ, ಈ ದೇಶಕ್ಕೆ ಮೋದಿನೇ ಪರ್ಯಾಯ ಅನ್ನೋ ರೀತಿ ವಾತಾವರಣ ಇದೆ. ಮತ್ತೊಮ್ಮೆ ಮೋದಿ ಈ ದೇಶದ ಪ್ರಧಾನಿ ಆಗಬೇಕು. ಅಲ್ಲಪ್ಪ, ಅವರು ರಾಜ್ಯಸಭಾ ಅಂದರೆ ಇಡೀ ಕರ್ನಾಟಕದ 7.5 ಕೋಟಿ ಜನರ ರಾಜ್ಯಸಭಾ ಸದಸ್ಯ. ಓಕೆನಾ? 7.5 ಕೋಟಿ ಎಷ್ಟು ಜನ ಇದ್ದಾರೆ? ಹಿಂದೂಗಳು ಎಷ್ಟು ಜನ ಇದ್ದಾರೆ? 80% ಮೇಲೆ ಇದ್ದಾರೆ. ಅವ್ರ ಕರ್ಕೊಂಬಂದಿದ್ದು 25 ಜನ ಕರ್ಕೊಂಬಂದಿದ್ದಾರೆ, ಎಲ್ಲ ಮುಸಲ್ಮಾನರೇ, ಹಿಂದೂಗಳೇ ಇಲ್ಲ. ಅಟ್ಲೀಸ್ಟ್ ಒಂದು ಅರ್ಧ ಆದರೂ ಹಿಂದೂಗಳು ಇರಬೇಕಾಯ್ತಲ್ಲ, ಅರ್ಧ ಅದು ಇಲ್ಲ. ಸೆಕ್ಯುಲರ್ ಹೇಳ್ತಾರೆ ಕಾಂಗ್ರೆಸ್ ಅವರು, ನಾವು ಸೆಕ್ಯುಲರು, ಜಾತ್ಯತೀತ. JDS ಅವರೇ ಜಾತ್ಯತೀತ ತೆಗೆದಾಕ್ಬಿಡಿ ಅಂತ ಅವ್ರಿಗೆ ಹೇಳ್ತಾರೆ. ನಿಮ್ದೇನು ಕತೆ? ನಿಮ್ಮ ಮಾನ ಮರ್ಯಾದೆ ಎಲ್ಲ ಓದ್ತಾ ಇದ್ದಲ್ಲ, ಇಲ್ಲಿ ಯಾರು ಜಾತ್ಯತೀತ ಅಂತ ಗೊತ್ತಾಯ್ತಲ್ಲ. ಕಾಂಗ್ರೆಸ್ಸು ಜಾತ್ಯತೀತ ಕೋಮುವಾದಿ ಅಲ್ಲ ಅಂದ್ರಲ್ಲ, ಇದು ಪಕ್ಕಾ ಕೋಮುವಾದಿ ಕಾಂಗ್ರೆಸ್ ಸರ್ಕಾರ. ಇವರು ಸಿದ್ದರಾಮಯ್ಯನವರು ಒಂದು ರೀತಿ ಮೋದಿ ಬಗ್ಗೆ, BJP ಬಗ್ಗೆ ವಿಷಕಾರದೆ ಅವರ ಜನ್ಮದಲ್ಲಿ ಬಂದ್ಬಿಟ್ಟಿದೆ. ಅವರ ತಲೆಯಲ್ಲಿ ಪೂರ್ತಿ ವಿಷ ತುಂಬಿದೆ, ಕಾರ್ಕೋಟಕ ವಿಷ ತುಂಬಿದೆ, ಹಿಂದೂಗಳ ವಿರೋಧವಾದಂಥ ವಿಷ ತುಂಬಿದೆ. ಟಿಪ್ಪು ಸುಲ್ತಾನ್ರ ಒಂದು ಐಡಿಯಾಲಜಿ ಸಿದ್ದರಾಮಯ್ಯನವರ ತಲೆಯಲ್ಲಿ ಹೋಗಿರೋದ್ರಿಂದ ಅವ್ರಿಗೆಲ್ಲ ಕಾಮಾಲೆ ಕಣ್ಣಿಗೆ ಎಲ್ಲನೂ ಹಂಗೆ ಕಾಣೋದು. ಅವ್ರಿಗೆ ಮೋದಿ ಕಂಡ್ರೆ ಭಯ ಆಗ್ತಾಯಿದೆ. ಪಾರ್ಲಿಮೆಂಟಲ್ಲಿ ಇನ್ನು 0 ಅಲ್ಲ ಇವ್ರದ್ದು, ಇಡೀ ದೇಶದಲ್ಲಿ 0 ನಂಬರ್ ಇವ್ರದ್ದು. ಅದಕ್ಕೋಸ್ಕರ ಮೋದಿನ ಕಂಡ್ರೆ ಭಯ. ಮೋದಿ ನಮ್ಮ ಲೀಡರ್, ಈಸ್ ಮೈ ಲೀಡರ್, ಈಸ್ ಅವರ್ ಪಾರ್ಟಿ ಲೀಡರ್, ಈಸ್ ಅವರ್ ನೇಷನ್ ಲೀಡರ್, ಈಸ್ ಇಂಟರ್ನ್ಯಾಷನಲ್ ಲೀಡರ್. ವಿ ಲೈಕ್ ಮೋದಿ, ವಿ ವಿಲ್ ವೋಟ್ ಮೋದಿ.